ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಅಂದರೆ ಒಂದು 4 ಗಂಟೆ ಆಗಿತ್ತು. ಎದ್ಬಿಟ್ಟು ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ನಂತರ ನಾನು ಕುಕ್ಕಿಂಗನ್ನು ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲಾಗಿ ಇವತ್ತು ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಅಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಟ್ರೈನಲ್ಲಿ ತಿನ್ನೋಕೆ ಅಂದ್ಬಿಟ್ಟು ಊಟಕ್ಕೆಲ್ಲ ಅವ್ರಿಗೆ ರೆಡಿ ಮಾಡ್ತಾಯಿದ್ದೀನಿ. ಜಾಸ್ತಿ ಇನ್ನೂ ಮಾಡ್ತಾಯಿಲ್ಲ, ಸಿಂಪಲಾಗಿ ನಾನು ಅಡುಗೆಯನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಗೋಧಿ ಹಿಟ್ಟನ್ನು ಎಲ್ಲ ಕಲಿಸ್ಕೊಂಡು ಇಡ್ತಾಯಿದ್ದೀನಿ. ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ನಂತರ ನಾನು ಇವರಿಗೆ ಎಗ್ ಬುರ್ಜಿಯನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಚಪಾತಿ ಮತ್ತು ಎಗ್ ಬುರ್ಜಿ ಅಂದರೆ ತಿನ್ನೋಕೆ ಕಂಫರ್ಟಬಲ್ ಆಗುತ್ತೆ. ಮತ್ತು ಸಾಂಬಾರು ಅಂಥದ್ದೆಲ್ಲ ಮಾಡಿದ್ರೆ ಬಿದ್ದು ಹೋಗಿಬಿಡುತ್ತಲ್ವ, ಹಾಗಾಗಿ ಎಣ್ಣೆ ಚಪಾತಿ ಮಾಡಿಬಿಟ್ಟು ನಂತರ ನಾನಿಲ್ಲಿ ಎಗ್ ಬುರ್ಜಿಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಅಮ್ಮನ್ನ ಕಳ್ಸೋಕ್ಕೆ ಮನಸ್ಸೇ ಇಲ್ಲ. ಆದರೂ ಕೂಡ ಅಮ್ಮ ಊರಿಗೆ ಹೋಗ್ತೀನಿ ಅಂತ ಇದ್ದರು. ಅಕ್ಕನ ಮಕ್ಕಳು ಸ್ಕೂಲೆಲ್ಲ ಶುರುವಾಗಿತ್ತಲ್ಲ, ಹಾಗಾಗಿ ನಾನಿಲ್ಲಿ ಎಲ್ರಿಗೂ ಆಗುವಷ್ಟು ಚಪಾತಿಯನ್ನು ಇಲ್ಲಿ ಮಾಡಿಕೊಂಡು ನಂತರ ಎಣ್ಣೆ ಬಿಸಿ ಆದಮೇಲೆ ಒಂದು 4ರಿಂದ 5 ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಇದಕ್ಕೆ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಅರಿಶಿನವನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ತುಂಬಾ ಸಿಂಪಲಾಗಿ ನಾನು ಎಗ್ ಬುರ್ಜಿಯನ್ನು ಮಾಡ್ತಾಯಿದ್ದೀನಿ. ಎಗ್ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಎಗ್ಗನ್ನು ಹಾಕೋಬೋದು. ಚಪಾತಿ ಜೊತೆಗೆ ಎಗ್ ಬುರ್ಜಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಟ್ರಾವೆಲ್ಗೆ ಏನಾದರೂ ಹೋಗಬೇಕಂದ್ರೆ ಈ ರೀತಿ ಮಾಡ್ಕೊಂಡು ಹೋಗ್ಬೋದು. ಇವತ್ತು ಸಂಡೇ ಇತ್ತು, ಹಾಗಾಗಿ ನಾನು ಎಗ್ಗನ್ನು ಮಾಡಿದೆ. ಇಲ್ಲಾಂದರೆ ಬಾಕಿ ಟೈಮ್ ನಾನು ಎಗ್ಗನ್ನು ಮಾಡ್ತಿರಲಿಲ್ಲ. ನಂತರ ಅಡುಗೆ ಎಲ್ಲ ಮುಗಿದ ಮೇಲೆ ಒಬ್ಬೊಬ್ಬರಾಗಿ ಎದ್ರು. ಎಲ್ರಿಗೂ ಕಾಫಿ ಮಾಡಿಕೊಂಡು ಸ್ವಲ್ಪ ಕುಡಿಯೋಣ ಅಂತ ಅಮ್ಮನ ಜೊತೆಗೆ ಕಾಫಿ ಕುಡಿತಾ ಇದ್ದೀನಿ. ಅಕ್ಕನ ಮಕ್ಕಳು ನಾನು ಎಲ್ಲರೂ ಕುಡೀಲಿ ಕಾಫಿ ಕುಡ್ಕೊಂಡು ನಂತರ ಈಗ ಎಲ್ಲರೂ ರೆಡಿ ಆಗ್ತಿದ್ದಾರೆ. ಆಲ್ಮೋಸ್ಟು ನಂತರ ಅವ್ರಿಗೆ ಚಿತ್ರಾನ್ನ ಕೂಡ ನಾನು ಮಾಡಿದ್ದೆ. ಚಿತ್ರಾನ್ನ, ಎಗ್ ಬುರ್ಜಿ, ಸ್ನ್ಯಾಕ್ಸು ಅದು ಇದು ಅಂತ ಮೊದಲೇ ಮಾಡಿದ್ದೆ. ಎಲ್ಲವನ್ನ ಇಲ್ಲಿ ಪ್ಯಾಕಿಂಗ್ ಮಾಡಿಕೊಂಡು ಅಕ್ಕನ ಮಕ್ಕಳು ಮತ್ತು ನಮ್ಮಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ನಾನು ಮತ್ತು ನಮ್ಮ ಹಸ್ಬೆಂಡು ರೈಲ್ವೆ ಸ್ಟೇಷನ್ ಒಳಗೆ ಅವ್ರನ್ನ ಬಿಡೋಕ್ಕಂತ ಹೋದ್ವಿ. ಅಂದರೆ ಟ್ರೈನೆಲ್ಲ ಗೊತ್ತಾಗಲ್ಲ ಅಮ್ಮನಿಗೆ, ಹಾಗಾಗಿ ಅಂತೂ ಇಂತೂ ಟ್ರೈನ್ ಬಂತು. ಟ್ರೈನ್ ಯಾವ ರೀತಿ ಬರ್ತಾಯಿದೆ ಆ ರೀತಿ ನನಗೆ ತಡೆಯೋಕ್ಕೆ ಆಗ್ತಿರಲಿಲ್ಲ. ಅಮ್ಮನ್ನ ಕಳ್ಸೋಕ್ಕೆ ಸ್ವಲ್ಪ ಮನಸ್ಸು ಆಗ್ತಿರ್ಲಿಲ್ಲ. ಆದರೆ ನಮ್ಮಮ್ಮ ಮಾತ್ರ ತುಂಬಾ ಅಳ್ತಾ ಇದ್ದರು. ಅವ್ರು ನನ್ನ ಮುಂದೆ ತೋರಿಸ್ಕೊಡ್ತಾ ಇರಲಿಲ್ಲ. ಹೋಗ್ತೀನವ ಅಂತಾನೇ ಇದ್ದರು. ಫ್ರೆಂಡ್ಸ್, ಅಮ್ಮನ ಬಿಟ್ಟು ಬಿಟ್ಟು ಬಂದು ಹುಬ್ಳಿಗೆ ಹೋದರು ಅಮ್ಮ. 2 ತಿಂಗಳಾಗಿತ್ತು ರಜೆಗಂತ ನಾನು ಹೋದೆ. ಆಮೇಲೆ ಅಮ್ಮನ ಈಗ ಕರ್ಕೊಂಡು ಬಂದೆ. ಅಮ್ಮನ ಜೊತೆ ಇದ್ದೆ. ಅಮ್ಮ ಈಗ ಹುಬ್ಳಿಗೆ ಹೋದರು. ತುಂಬ ಬೇಜಾರಾಗ್ತಾ ಇದೆ. ನಾನು ಜಾಸ್ತಿ ಅಂದರೆ ಅಪ್ಪನಿಗಿಂತ ಅಮ್ಮನ ನನಗೆ ಜಾಸ್ತಿ ಇಷ್ಟ. ನನಗೆ ನಮ್ಮ ಪಪ್ಪಂಗಿಂತ ನನಗೆ ಅಮ್ಮ ಅಂದರೆ ತುಂಬ ಇಷ್ಟ. ಹಾಗಾಗಿ ಅಮ್ಮ ನನಗೆ ತುಂಬಾ ಚಿಕ್ಕವಳು ಅಂತ ಅಮ್ಮನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಕಳ್ಸೋಕ್ಕೆ ಮನಸ್ಸಿರಲಿಲ್ಲ, ಬಟ್ ಆದರೆ ಅಮ್ಮ ಕೇಳ್ತಾ ಇರಲಿಲ್ಲ. ಹುಡುಗರು ಸ್ಕೂಲೆಲ್ಲ ಶುರುವಾಗಿದ್ದಾವೆ, ಹೋಗ್ತೀನಿ ಅಕ್ಕನ ಮಕ್ಕಳ ಜೊತೆ ಅಮ್ಮನ ಹೋದರು. ತುಂಬ ಬೇಜಾರಾಗ್ತಾ ಇದೆ, ಏನು ಹೇಳೋದು ಗೊತ್ತಾಗ್ತಿಲ್ಲ.